ಸರ್ ಇಲ್ಲಿ ಎರಡು ಹಳ್ಳಿಕಾರಿ ಪ್ರವೇಶ ಇದೆ. ಒಂದ್ ಹಳ್ಳಿ ಕಾರು ಒಂದ್ ಗೂಳಿಗಿದೆ, ಒಂದ್ ಹಳ್ಳಿ ಕಾರು ಒಂದ್ ಕಿಲಾರಿಗಿದೆ. ಎರಡು ಗೂಳಿ ಎರಡು ಕಿಲಾರಿಗೆ ಅವಕಾಶ ಇಲ್ಲ. ಒಂದ್ 180 ಮೀಟರ್ ಪಿಚ್ ಇದೆ. ಕಂಟ್ರೋಲಿಂಗ್ ಹಾಕಿ ನಾವು ವ್ಯವಸ್ಥೆ ಮಾಡ್ತೀವಿ. ಕಂಟ್ರೋಲಿಂಗು ಜಾಗ ಸುಮಾರು ಒಂದು 100 ಮೀಟರ್ ಉಳಿಯುತ್ತೆ ಕಂಟ್ರೋಲ್ ಆಗಕ್ಕೂ. ಎಂಟ್ರಿ ಫೀಸ್ 5,000 ಇರುತ್ತೆ. ಹೊರ ರಾಜ್ಯದಿಂದ ಬಂದಂತ ಎತ್ಕೊಳ್ಳಿಗೆ 1,000 ಕಡಿಮೆ ಬಂದು 4,000 ಮಾಡ್ತೀವಿ ಸರ್. ಸ್ನೇಹಿತರೆ ನೋಡಿ, ಈ ದಿನ ಮಲೆನಾಡ ಹೆಬ್ಬಾಗಿಲು ತರೀಕೆರೆಯಲ್ಲಿದ್ದೀನಿ ಸ್ನೇಹಿತರೆ. ತರೀಕೆರೆಯಲ್ಲಿ ಈ ಹಿಂದೆ ಎಷ್ಟೋ ಯಶಸ್ವಿಯಾಗಿ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ನಡೆಸ್ತಾ ಇದ್ರು ಸ್ನೇಹಿತರೆ. ನೋಡಿ, ಆ ಒಂದು ಹಿನ್ನೆಲೆಯನ್ನ ನಾವು ಮತ್ತೆ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ತರೀಕೆರೆ ಪಟ್ಟಣದ ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗ ತುದಿಪೇಟೆ ಇವರ ವತಿಯಿಂದ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ದಿನಾಂಕ 23 ಇದೇ ಮೇ 2026 ಶನಿವಾರದಂದು ಆಯೋಜನೆ ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿನ ಒಂದು ಬಹುಮಾನಗಳು ಯಾವ ತರ ಇದೆ ಅಂದ್ರೆ, ಪ್ರಥಮ ಬಹುಮಾನ ಗೆದ್ದಂತವರಿಗೆ 2 ಬೈಕ್ಗಳನ್ನ ಬಹುಮಾನವನ್ನಾಗಿ ಇಟ್ಟಿದ್ದಾರೆ ಸ್ನೇಹಿತರೆ. ದ್ವಿತೀಯ ಬಹುಮಾನ ಗೆದ್ರೆ 1 ಬೈಕು, ತೃತೀಯ 30,000 ನಗದು ಹಾಗೂ 4ನೇ ಬಹುಮಾನ 20,000 ನಗದುಗಳನ್ನ ಇಟ್ಟಿದ್ದಾರೆ. ಒಂದು ಉತ್ತಮವಾದ ಬಹುಮಾನಗಳನ್ನ ಇಟ್ಟು ಇಲ್ಲಿನ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಪಿಚ್ಚಿನ ಮೇಲೆ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಪಿಚ್ಚು ಎಷ್ಟು ಚೆನ್ನಾಗಿದೆ ಅಂದ್ರೆ ಸ್ನೇಹಿತರೆ, ಹೈವೇ ಪಕ್ಕದಲ್ಲೇ ಇದೆ. ಹಾಗಾಗಿ ಬಂದಂತ ಜನಗಳಿಗೆ ಒಂದು ಸುಸೃತವಾದ ವ್ಯವಸ್ಥೆ ಇದೆ. ಹೋಟೆಲ್ಗಳೆಲ್ಲ ಇಲ್ಲೇ ಇದೆ. ಆದ್ರೆ ರಾಸುಗಳನ್ನ ಕಟ್ಟೋಕು ಕೂಡ ಜಾಗ ಚೆನ್ನಾಗಿದೆ. ಬನ್ನಿ, ಈ ತರೀಕೆರೆಯ ಈ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ಆಯೋಜನೆ ಮಾಡಿರುವಂತಹ ಒಂದು ಕಮಿಟಿಯವರಿಂದ ಹೆಚ್ಚಿನ ನಿಯಮಾವಳಿಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ರೇಸಿನ ಬಗ್ಗೆ ತಿಳ್ಕೊಬೇಕಂದ್ರೆ ನಮ್ಮ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಮಸ್ತೆ ಸರ್, ಮೊದಲಿಗೆ ಧನ್ಯವಾದಗಳು. ಇದೇ ತರ ಪ್ರತಿಯೊಂದು ಊರಲ್ಲೂ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾನೆ ಇದ್ದಾರೆ. ನೀವು ತುಂಬಾ ಹಳಬರು ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಯೋಜನೆ ಮಾಡೋದ್ರಲ್ಲಿ. ಯಾಕಂದ್ರೆ ಒಂದು ದನಕರುಗಳ ಸಂರಕ್ಷಣೆ ಆಗ್ಬೇಕು ಅಂದ್ರೆ ಇದಕ್ಕೆ ಈ ನಮ್ಮ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯಿಂದನೇ ಕಾರಣ ಸಂರಕ್ಷಣೆ ಆಗ್ತಾ ಇರೋದು. ಈಗ ನೀವು ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀರಾ ಸರ್, ಆಯೋಜನೆ ಮಾಡಿರುವ ಒಂದು ಉದ್ದೇಶ ಮತ್ತೆ ಏನೇನು ಬಹುಮಾನಗಳನ್ನ ಇಟ್ಟಿದ್ದೀರಾ, ಏನೇನು ನಿಯಮಗಳಿದೆ ಅನ್ನೋದ ಒಂದು ಮಾಹಿತಿ ತಿಳಿಸ್ಕೊಡಿ. ಅಂದ್ರೆ ಇತ್ತೀಚೆಗೆ ಹಳ್ಳಿ ಕಾರು ಉಳಿಬೇಕು, ಹಳ್ಳಿ ಕಾರು ಬೆಳೆಸ್ಬೇಕು ಅನ್ನೋದೊಂದು ನಡೀತಾ ಇದೆ. ನಮ್ಮ ಹೊರತು ಸಂತೋಷ್ ಅವ್ರು ಆಗ್ಬೋದು, ಅದೇ ತರ ಎಷ್ಟೋ ಜನಗಳು ಅಲ್ಲಿ ಎಷ್ಟೋ ಯುವಕರು ಬೆಳೀತಾ ಇದ್ದಾರೆ. ಅದೇ ತರ ಇತ್ತೀಚೆಗೆ ನಡೆದಂತ ಕೋಟೆ ರೇಸ್ ಆಗ್ಲಿ ಮತ್ತೆ ತೇಗೂರ್ ರೇಸ್ ಆಗ್ಲಿ ಅವ್ರು ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ದಾರೆ. ಅದೇ ಉದ್ದೇಶ ಮಾಡಿ ನಮ್ಮ ತರೀಕೆರೆಯಲ್ಲಿ ಇದೇ ಮೊದಲು ಅಂತಲ್ಲ, ಮುಂಚೆ ಎಲ್ಲ ಮಳು ತುಂಬಿದ ಎತ್ತಿನ ಗಾಡಿ ಸ್ಪರ್ಧೆ ಆಗ್ತಾ ಇತ್ತು. ಆಮೇಲೆ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆ ಆಯ್ತು. ಅವ್ರ ತರ ಈಗ ಲಾಸ್ಟ್ ಟೈಮ್ ಕೋಟೆಹಳ್ಳಿ ರೇಸು ಮತ್ತೆ ತೇಗೂರ್ ಹಳ್ಳಿ ಕಾರ್ ರೇಸ್ ತರ ನಾವು ನಡೆಸ್ತಾ ಇದೀವಿ ಸರ್. ಅಂದ್ರೆ ಯಾವ ತರ ಒಂದೇ ದಿನದಲ್ಲಿ ಮುಗಿಸಂತ ಒಂದು ತಯಾರಿ ಮಾಡಿದೀರಾ ಸರ್? ಇದೇ ತಿಂಗಳು 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರೇಸ್ ಸ್ಟಾರ್ಟ್ ಆಗುತ್ತೆ. ಒಂದೇ ದಿವಸ ನಡೆಸ್ತಾ ಇದೀವಿ. 22ನೇ ತಾರೀಕು ಹಿಂದಿನ ದಿವಸ ಆದ್ರೆ ಹಿಂದಿನ ದಿವಸ 22ನೇ ತಾರೀಕು ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸಂಜೆ ಒಂದು 6 ಗಂಟೆ ಒಳಗೆ ಎಲ್ಲರೂ ಎಂಟ್ರಿ ಕಟ್ಟಿದ್ರೆ ಎಂಟ್ರಿ ಫೀಸ್ ಎಷ್ಟಿರುತ್ತೆ? ಎಂಟ್ರಿ ಫೀಸ್ 5,000 ಇರುತ್ತೆ. ಹೊರಗಡೆಯಿಂದ ಆಂಧ್ರ ಕಡೆ ಹೊರ ರಾಜ್ಯದಿಂದ ಬಂದಂತ ಎತ್ಕೊಳ್ಳಿಗೆ 1,000 ಕಡಿಮೆ ಬಂದು 4,000 ಮಾಡ್ತೀವಿ ಸರ್. ನೋಡಿ ಸ್ನೇಹಿತರೆ, ಹೊರ ರಾಜ್ಯದಿಂದ ಬಂದಂತವರಿಗೆ 4,000 ರೂಪಾಯಿ ಎಂಟ್ರಿ ಫೀಸ್ ಇರುತ್ತಂತೆ. ನಮ್ಮ ಕರ್ನಾಟಕದವರಿಗೆ 5,000 ಎಂಟ್ರಿ ಫೀಸ್ ಇರುತ್ತೆ. ನೋಡಿ, ಎಂಟ್ರಿ ಫೀಸ್ ಅನ್ನ ದಿನಾಂಕ 22 ಇದೇ ಮೇ 2026 ಶುಕ್ರವಾರದಂದು ಕಡ್ಡಾಯವಾಗಿ ಕಟ್ಬೇಕಂತ ಕೇಳ್ಕೊಂತಿದ್ದಾರೆ. ಸರ್, ಇಲ್ಲಿ ಬಂದಂತ ರಾಸುಗಳಲ್ಲಿ ಯಾವ್ಯಾವ ತರ ರಾಸುಗಳು ಇಲ್ಲಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬಹುದು ಬಂದ್ರೆ? ಸರ್, ಇಲ್ಲಿ 2 ಹಳ್ಳಿಕಾರಿ ಪ್ರವೇಶ ಇದೆ. ಒಂದ್ ಹಳ್ಳಿ ಕಾರು ಒಂದ್ ಗೂಳಿಗಿದೆ, ಒಂದ್ ಹಳ್ಳಿ ಕಾರು ಒಂದ್ ಕಿಲಾರಿಗಿದೆ. 2 ಗೂಳಿ 2 ಕಿಲಾರಿಗೆ ಅವಕಾಶ ಇಲ್ಲ. ಹೌದಾ? ನೋಡಿ ಸ್ನೇಹಿತರೆ, ಇದು ಯಥಾ ರೀತಿಯಾಗಿ ಮಾಮೂಲಿಯಂತೆ ಒಂದು ನಿಯಮಾವಳಿಯಾಗಿದೆ ಸರ್. ಮತ್ತೆ ಇದು ಪಿಚ್ಚಿನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಷ್ಟು ಮೀಟರ್ ಪಿಚ್ ಇದೆ ಇಲ್ಲಿ? ಸರ್, ಇದು ಮಿನಿಮಮ್ ಅಂದ್ರೆ ಒಂದು 180 ಮೀಟರ್ 180 ಮೀಟರ್ ಪಿಚ್ ಇದೆ. ಕಂಟ್ರೋಲಿಂಗ್ ಹಾಕಿ ನಾವು ವ್ಯವಸ್ಥೆ ಮಾಡ್ತೀವಿ. ಕಂಟ್ರೋಲಿಂಗು ಜಾಗ ಸುಮಾರು ಒಂದು 100 ಮೀಟರ್ ಉಳಿಯುತ್ತೆ ಕಂಟ್ರೋಲ್ ಆಗಕ್ಕೂ. ಹೈವೇ ರೋಡ್ ಪಕ್ಕದಿಂದ ಜನಗಳಿಗೆಲ್ಲ ಒಳ್ಳೆ ವ್ಯವಸ್ಥೆ ಇದೆ. ಎತ್ಕುಳ್ ಕಟ್ಟಕ್ಕೂ ಫುಲ್ ಅಗ್ಲ ಇದೆ ಪಿಚ್ಚು. ಫುಲ್ ಅಗ್ಲ ಇದೆ. ಇಲ್ಲಿ ಮಳೆ ಬಂದ್ರೆ ಏನು ಅಂತ ಏನು ಇದಾಗಲ್ಲ. ಪಿಚ್ ಸ್ವಲ್ಪ ಗಟ್ಟಿ ಇದೆ. ಮೊನ್ನೆ ರೀಸೆಂಟ್ ಆಗಿ ಎಲ್ಲ ಸಮ ಮಾಡಿ ಎಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ನಾವು ನೀಟಾಗಿ ಪಿಚ್ ಮಾಡ್ತೀವಿ ಸರ್. ಸರ್, ಇದು ತರೀಕೆರೆಯಿಂದ ಎಷ್ಟು ದೂರದಲ್ಲಿದೆ ಪಿಚ್? ತರೀಕೆರೆಯಿಂದ 1.5 ಕಿಲೋಮೀಟರ್. ಬಸ್ ಸ್ಟ್ಯಾಂಡ್ KSRTC ಬಸ್ ಮಾಮೂಲಿ ಮೇಲ್ಗಡೆ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ರೈಲ್ವೆ ಸ್ಟೇಷನ್ ಇಂದ ಅಲ್ಲಿಂದ 1.5 ಕಿಲೋಮೀಟರ್ ಆಗುತ್ತೆ. ಇಲ್ಲೂ ಜಿಯೋ ಪೆಟ್ರೋಲ್ ಬಂಕ್ ಪಕ್ಕನೇ ಇದೆ. ಮತ್ತೆ ಈ ಕಡೆ ಇನ್ನೊಂದು ಪೆಟ್ರೋಲ್ ಬಂಕ್ ಇದೆ. ಲೊಕ್ಕೋಳಿ ಕ್ರಾಸ್ ಇಂದ ಸ್ವಲ್ಪ ಈ ಕಡೆ ಇರೋದು. ಸ್ನೇಹಿತರ, ನೋಡಿ, ಇಲ್ಲಿ ಒಂದು ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೀತಾ ಇದೆ. ಒಂದು ಬಯಲು ತುಂಬಾ ಚೆನ್ನಾಗಿದೆ. ಇಲ್ಲಿನ ಒಂದು ಪಿಚ್ ನೋಡ್ತಾ ಇದ್ರೆ
ತುಂಬಾ ಲಾಂಗ್ ಓಡ ಅಂತ ರಾಸುಗಳಿಗೆ ಏಳ್ ಮಾಡಿಸಿದ ಪಿಚ್ ಅಂತಾನೆ ಹೇಳ್ಬೋದು. ತುಂಬಾ ಲೆಂತ್ ಇರೋದ್ರಿಂದ ದಮ್ ಕಟ್ಟಿರುವಂತಹ ಓರಿಗಳಿಗೆ ತುಂಬಾ ಯಶಸ್ವಿಯಾಗಿ ಇಲ್ಲೊಂದು ಸ್ಪರ್ಧೆಯನ್ನ ಗೆಲ್ಲಕ್ಕೆ ನೆರವಾಗುತ್ತೆ. ಇನ್ನೊಂದು ನಿಯಮ ಏನು ಅಂತಂದ್ರೆ, ಈಗ ಎತ್ಕೊಂಡು ಹಿಡ್ಕೊಂಬರ್ತಿರಲ್ಲ, ಆ ತಾಯ್ತ ಆಗ್ಲಿ, ಈಗ ವಾಮಾಚಾರ ಆಗ್ಲಿ, ಮಾಟ ಮಂತ್ರದ ವಾಮಾಚಾರ ಆಗ್ಲಿ, ಮತ್ತೆ ನಿಂಬೆಹಣ್ಣು ಕಟ್ಟರೋದು ಯಾವಕ್ಕೂ ಅವಕಾಶ ಇಲ್ಲ ಸರ್ ಇಲ್ಲಿ. ಅಂತ ಕಂಡು ಬಂದಲ್ಲಿ ನಾವೇ ಕಮಿಟಿ ಅವರೆಲ್ಲ ಸೇರಿ ಹೊರಗೆ ಹಾಕ್ತಿವಿ ಸರ್. ಅದೇನು ಡಿಸ್ಕ್ವಾಲಿಫೈ ಮಾಡ್ಬೇಕು ಹಾಕ್ತಿವಿ ಸರ್. ಈಗ ಒಂದ್ ಗಾಡಿ ಹೊಡ್ತೀವಿ, 2 ಗಾಡಿ ಹೊಡಿತಾರೆ ಅನ್ಕೊಳ್ಳಿ, ಒಂದು 15 ಮೀಟರ್ ಬಿಟ್ಟು ಒಂದ್ ಗೆರೆ ಹಾಕಿರ್ತೀವಿ, ವೈಟ್ ಲೈನ್ ಹಾಕಿರ್ತೀವಿ. ಆ ವೈಟ್ ಲೈನ್ 8 ಜನ ಗಾಡಿ ಕಟ್ಬೇಕು. ಅಲ್ಲಿ ಗಾಡಿ ಓಡ್ತು ಅಂದ ತಕ್ಷಣ ಬಾವುಟ ಕೊಟ್ಟಿದ ತಕ್ಷಣ ಮುಂದೆ ದಾಟ್ತಾರಲ್ಲ, ವೈಟ್ ಗೆರೆ ದಾಟ್ರೆ ಪಾಸ್ ಆದ್ರೂ ಫೇಲ್ ಕೊಡ್ತೀವಿ, ಅವಕ್ಕೆ ಫೋಲ್ ಮಾಡ್ತೀವಿ. ಮತ್ತೆ ಇನ್ನೊಂದು ವಿಶೇಷ ಸೂಚನೆ ಕಮಿಟಿಯಿಂದ ತೀರ್ಮಾನ ಮಾಡೋದೇನು ಅಂದ್ರೆ ಸರ್, 22ನೇ ತಾರೀಕು ಎಂಟ್ರಿ ಫೀಸ್ ಕಟ್ಟಬೇಕು. ರೇಸ್ ಇರೋದು 23ಕ್ಕೆ. 22ನೇ ತಾರೀಕು 6 ಗಂಟೆ ತನಕ ಟೈಮ್ ಇರುತ್ತೆ. ಸಂಜೆ 8 ಗಂಟೆಗೆ ಲೈವ್ ಮುಖಾಂತರ ಟೈಲ್ಸ್ ಕಾಪಿ ಹಾಕ್ತಿವಿ. ಮತ್ತೆ ಇನ್ನೊಂದೇನು ಅಂತಂದ್ರೆ, ನಮ್ಮ ಕಮಿಟಿ ರಾಸ್ಗಳು ಯಾವೂ ಇಲ್ಲ. ಯಾರೇ ಏನೇ ಕಮಿಟಿ ಮಾಡ್ಕೊಳ್ರಿ ಹಂಗೆ ಹಿಂಗೆ ಅಂತ ಹೇಳಿದಾರೆ, ನಾವ್ ಮಾಡ್ಕೊಳ್ಳ ಸರ್. ನಮಗೆ ಎಲ್ಲಾ ಎತ್ಗಳು ಎಲ್ಲಾ ರಾಸುಗಳು ಒಂದೇ, ನಮಗೆ ಎಲ್ಲಾ ಒಂದೇ. ನಮಗೆ ನಾವು ಕಮಿಟಿ ಎತ್ಕೊಂತು ನಾವ್ ಮಾಡ್ಕೊಂಡಿಲ್ಲ, ಮಾಡೋದು ಇಲ್ಲ. ಮತ್ತೆ ಯಾವ್ದೇ ರೀತಿ ಮೋಸ ಆಗಲ್ಲ. ಅರ್ಧಕ್ಕಂತೂ ರೇಸ್ ನಿಲ್ಸಲ್ಲ ಸರ್, ಯಾವ್ದೇ ಕಾರಣಕ್ಕೂ ಅರ್ಧಕ್ಕಂತೂ ರೇಸ್ ನಿಲ್ಸಲ್ಲ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಎಲ್ಲ ಸುಚೋಜಿತವಾಗಿ ವ್ಯವಸ್ಥೆ ಎಲ್ಲ ಮಾಡ್ತೀವಿ ನಾವು. ಸೆನ್ಸರ್ ಇದೆ, ಟೈಮರ್ ಇದೆ, ನಿಮ್ಗೆ ಏನ್ ವ್ಯವಸ್ಥೆ ಬೇಕು, ರೇಸಿಗೆ ಏನ್ ಬೇಕು ಸರ್ ಎಲ್ಲ ಮಾಡಿದೀವಿ. ಸರ್ ಎಷ್ಟು ನಿಮಿಷ ಕಾಲಾವಕಾಶ ಒಂದ್ ಗಾಡಿ ಕಟ್ಟಕ್ಕೆ? 5 ನಿಮಿಷ ಸರ್, 5 ನಿಮಿಷ ಕಾಲಾವಕಾಶ ಇರುತ್ತೆ. 5 ನಿಮಿಷದಲ್ಲಿ ಅವ್ರು ಕಟ್ಟ ಲೇಟ್ ಮಾಡಿದ್ರೆ ಡಿಸ್ಕ್ವಾಲಿಫೈ ಸರ್. ನೋಡಿ ಸ್ನೇಹಿತರೆ, ಖಂಡಿತವಾದ ನಿಯಮವನ್ನ ಇಲ್ಲಿ ಅನುಸರಣೆ ಮಾಡ್ತಾ ಇದ್ದಾರೆ. 5 ನಿಮಿಷ ಕೇವಲ ಕಾಲಾವಕಾಶ, 5 ನಿಮಿಷ ಅಂತ ಬಂದ್ರೆ ಡಿಸ್ಕ್ವಾಲಿಫೈ ಮಾಡ್ತಾರೆ. ಸ್ನೇಹಿತರೆ, ಇನ್ನೊಂದು ಮಧ್ಯಾಹ್ನ ಊಟದ ವ್ಯವಸ್ಥೆಯು ಕೂಡ ಇರುತ್ತೆ. ನೋಡಿ ಎಷ್ಟು ವಿಶೇಷವಾಗಿದೆ ಅಂದ್ರೆ, ಕಮಿಟಿ ಅವರ ಕಡೆಯಿಂದ ಯಾವುದೇ ರಾಸುಗಳಿಲ್ಲ. ಯಾರು ಹೇಳಿದ್ರಂತೆ ಕಮಿಟಿ ಫೇವರ್ ನಮ್ಮ ಎತ್ಕೊಂಡು ಮಾಡ್ಕೊಳ್ಳಿ ಅಂತೇಳಿ. ಬಂದಂತ ಎಲ್ಲಾ ರಾಸುಗಳು ಕಮಿಟಿ ರಾಸುಗಳು ಇದ್ದಂಗೆ, ನಮಗೆ ಯಾವುದೇ ಕಮಿಟಿ ಫೇವರ್ ಇಲ್ಲ ಅಂತ ಖಂಡಿತವಾಗಿ ಸ್ನೇಹಿತರೆ ಹೇಳ್ತಾ ಇದಾರೆ. ನುಡಿದಂತೆ ನಾವು ನಡಿತೀವಿ ಅಂತೇಳಿ ಪಣ ತೊಟ್ಟಿದ್ದಾರೆ. ನೋಡಿ ಸ್ನೇಹಿತರೆ, ಅವರೆಲ್ಲ ಅನ್ನಪೂರ್ಣೇಶ್ವರಿ ಗೆಳೆಯರ ಬಳಗ, ತುದಿಪೇಟೆ, ತರೀಕೆರೆ ಅವರು ತುಂಬಾ ಹೆಸರುವಾಸಿಯಾಗಿ ನಮ್ಮ ರೇಸ್ ಯಶಸ್ವಿಯಾಗಿ ಹೊರಹೊಮ್ಮಬೇಕು ಅಂತೇಳಿ ಕಷ್ಟಪಟ್ಟು ಒಂದು ಸ್ಪರ್ಧೆಯನ್ನ ಆಯೋಜನೆ ಮಾಡಿದ್ದಾರೆ. ಸ್ನೇಹಿತರೆ, ಖಂಡಿತವಾಗಿಯೂ ಬಂದು ಯಾವುದೇ ಒಂದು ಗಲಾಟೆ ಗದ್ದಲಗಳಿಲ್ಲದೆ ಶಾಂತ ರೀತಿಯಿಂದ ರೇಸ್ ನಡೆಯಕ್ಕೆ ನೀವು ಕೂಡ ಸಹಕಾರಿಯಾಗಬೇಕು ಅಂತೇಳಿ ಎಲ್ಲರೂ ಕೂಡ ಕೇಳ್ಕಂತಿದ್ದಾರೆ. ನೋಡಿ, ಇದು ಈ ರೇಸು ಯಾವ ತರ ಇದೆ ಅಂದ್ರೆ, ಇದನ್ನ ಒಂದು ಇನ್ಸ್ಪಿರೇಷನ್ ಆಗಿ ಇಟ್ಕೊಂಡು ಬೇರೆ ಊರಲ್ಲಿ ಜನ ರೇಸ್ ಮಾಡೋ ತರ ಇರ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಸ್ಪರ್ಧೆಯನ್ನ ಮಾಡ್ತಾ ಇದಾರೆ ಸರ್. ಈಗ 2 ಗಾಡಿ ಬಿಡ್ತಾರೆ, ಲಾಸ್ಟ್ ಅಲ್ಲಿ ಸೆನ್ಸರ್ ಇರುತ್ತೆ, ಟೈಮರ್ ಇರುತ್ತೆ, 5 ನಿಮಿಷ ಟೈಮ್ ಅವಕಾಶ ಕೊಡ್ತೀವಿ. ಯಾವ್ದು ರೆಡಿ ಇಲ್ಲ ಅಂದ್ರೆ ಅವ್ರು ಅಂಪೇರ್ ಮುಖಾಂತರ, ಅಂಪೇರ್ ಇರ್ತಾರೆ, ಒಳ್ಳೆ ಅಂಪೇರ್ ಇದಾರೆ, ಅವ್ರು ಕೊಡ್ತಾರೆ. ಲಾಸ್ಟ್ ಸೆನ್ಸರ್ ಹೋಯ್ತ ತಕ್ಷಣ ಅದೇನ್ ಸೆನ್ಸರ್ ತೋರ್ಸುತ್ತೆ, ಸೆನ್ಸರ್ ಅದೇ ತೋರ್ಸಕ್ಕೆ ಎ ಟ್ರ್ಯಾಕ್ ಬರುತ್ತೆ, ಬಿ ಟ್ರ್ಯಾಕ್ ಬರುತ್ತೆ. ಈಗ ಪಾಸ್ ಆದ ನಮ್ಮ ಪಾಸ್ ಆಗಿಲ್ಲ, ನಮ್ಮ ಫೇಲ್ ಆಗಿದೆ, ವಿಡಿಯೋ ಬಂದು ತೋರ್ಸೋದು ಹಂಗ್ ಮಾಡ ಅವೇನು ಇಲ್ಲ. ಅಂಪೇರ್ ಏನ್ ತೀರ್ಮಾನ ಕೊಡ್ತಾರೆ ಅದೇ ತೀರ್ಮಾನ, ಲಾಸ್ಟ್ ಅಂಪೇರ್ ಇರುತ್ತೆ ಅದೇ ತೀರ್ಮಾನ. ಸರ್, ಒಂದ್ ಗಾಡಿ ಕಟ್ಟಕ್ಕೆ ಎಷ್ಟು ಜನಕ್ಕೆ ಅವಕಾಶ? 8 ಜನಕ್ಕೆ ಅವಕಾಶ ಒಂದ್ ಗಾಡಿ ಕಟ್ಟಕ್ಕೆ. ಸ್ಪರ್ಧೆಯಲ್ಲಿ ಯಾವುದೇ ಗಲಾಟೆ ಗದ್ದಲಗಳಿಗೆ ಅವಕಾಶ ಇರಲ್ಲ. ಯಾವುದೇ ಮೊಬೈಲ್ ಚಿತ್ರೀಕರಣವನ್ನು ತೋರಿಸಿ ನಮ್ದು ಗೆದ್ದಿದೆ, ನಮ್ ಸೋತಿದೆ ಅಂತ ಏನಾದ್ರು ಹೇಳಿದ್ರೆ ಅದಕ್ಕೆ ಅವಕಾಶ ಇರಲ್ಲ. ಅಂಪೇರ್ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ನೋಡಿ, ಈ ಸ್ಪರ್ಧೆ ನಡೆಯುವ ಸ್ಥಳದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಲ್ಲಿ ಕಮಿಟಿಯವರು ಮತ್ತು ಈ ಗ್ರಾಮಸ್ಥರು ಯಾರು ಜವಾಬ್ದಾರರಾಗಿರುವುದಿಲ್ಲ. ಸ್ನೇಹಿತರೆ, ಇದು ಕಮಿಟಿಯವರಿಂದ ಬಂದಂತಹ ಒಂದು ಮಾತು. ನೋಡಿದ್ರಲ್ಲ, ಇದು ತರೀಕೆರೆ ಸ್ಪರ್ಧೆಯ ಕುರಿತಂತೆ ಒಂದು ಮಾಹಿತಿ. ಸ್ನೇಹಿತರೆ, ಈ ತರೀಕೆರೆಯ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯ ಒಂದು ಲೈವ್ ಕಾರ್ಯಕ್ರಮವನ್ನ ಈ ಭೂಚೇತನ ಯೂಟ್ಯೂಬ್ ಚಾನಲ್ ಅಲ್ಲಿ ನೆರವೇರಿಸಲಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇಲ್ಲಿನ ಒಂದು ಲೈವ್ ಎತ್ತಿನ ಗಾಡಿ ಓಟದ ಸ್ಪರ್ಧೆಯನ್ನ ವೀಕ್ಷಣೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದು ಈ ತರೀಕೆರೆ ಅಂತಾರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟದ ಸ್ಪರ್ಧೆಯ ನಿಯಮಾವಳಿಗಳು. ಇಲ್ಲಿನ ಸ್ಪರ್ಧೆಗೆ ಭಾಗವಹಿಸುವವರು ನೋಡಿ, ಈ ಡಿಸ್ಪ್ಲೇ ಮೇಲೆ ಇವ್ರ ನಂಬರ್ ಹಾಕಿರ್ತೀನಿ. ಹೆಚ್ಚಿನ ಮಾಹಿತಿಗೆ ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಏನಾದ್ರು ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ದಯವಿಟ್ಟು ಈ ಭೂಚೇತನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ